ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಪಣಕನಕಲ್ಲು ಗ್ರಾಮದ ಶ್ರೀ ಜೇನುಕಲ್ಲು ಮುನೇಶ್ವರ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ 35ನೇ ವರ್ಷದ ವಾರ್ಷಿಕೋತ್ಸವವು ದೇವಾಲಯದ ಪ್ರಧಾನ ಅರ್ಚಕರಾದ ವೆಂಕಟರಂಗಯ್ಯರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಶ್ರೀ ಜೇನುಕಲ್ಲು ಮುನೇಶ್ವರ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು.
ಸೀಮೆಯ ತಿರುಮಲೆ ದೇವಮೂಲೆನಲ್ಲಿರ್ತಕ್ಕಂಥ ಜೇನುಕಲ್ಲು ಬೆಟ್ಟದ ತಪ್ಪಲಿನಲ್ಲಿ 2019ರಲ್ಲಿ ವೆಂಕಟರಂಗಯ್ಯ ಮತ್ತು ಕುಟುಂಬದವರು ಶನೇಶ್ವರ ಮತ್ತು ಮುನೇಶ್ವರ ಜಡೆಮುನೇಶ್ವರ ಸ್ವಾಮಿ ದೇಗುಲವನ್ನು ನಿರ್ಮಾಣ ಮಾಡಿದರು. ಇದೊಂದು ಭಕ್ತರ ಗಮನವನ್ನು ಸೆಳೀತಾ ಇದೆ. ಪ್ರಕೃತಿಯ ಮಧ್ಯೆ ಇದೆ. ನಾಡಿನ ನಾನಾ ಮೂಲೆಗಳಿಂದ ಈ ದೇಗುಲಕ್ಕೆ ಬರ್ತಾರೆ. ಇವತ್ತು ವಾರ್ಷಿಕೋತ್ಸವ ನಡೀತಾ ಇದೆ. ಜಡೆ ದೇವರ ಗೆಜ್ಗಾರ್ ಗುಪ್ಪೆಯ ಮುರಾರಿ ಮಠಾಧ್ಯಕ್ಷ ಮಹಾಸಂಸ್ಥಾನ ಮಠಾಧ್ಯಕ್ಷರಾದಂತಹ ಡಾಕ್ಟರ್ ಕುಮಾರ ಸ್ವಾಮೀಜಿಯವರು ಇವತ್ತು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಜೇನುಕಲ್ ಬೆಟ್ಟದ ತಪ್ಪಲಿನ ಶನೇಶ್ವರ ಮತ್ತು ಜಡೆಮನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಗುರುಗಳೇ ತಾವು ಈ ಸ್ಥಳದ ಬಗ್ಗೆ ಗುರುಗಳ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಡಿ. ಮುರಾರಿ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಮಾಗಡಿ ಸೀಮೆಯ ಪಣಕಲ್ಕಲ್ಲು ಗ್ರಾಮದ ಸಂಗಮ ಕ್ಷೇತ್ರವಾದ ಶ್ರೀ ಜೇನುಕಲ್ಲು ಮುನೇಶ್ವರ ಸ್ವಾಮಿ ಹಾಗೂ ಶನೇಶ್ವರ ಸ್ವಾಮಿಯ ಈ ಪುಣ್ಯಕ್ಷೇತ್ರದಲ್ಲಿ 35ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ದಿನ, ಈ ಶುಭ ಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರವು ಹಲವಾರು ಭಕ್ತರನ್ನು ಸೆಳೆಯುವಂತಹ ಸ್ಥಳ. ಈ ಸ್ಥಳದಲ್ಲಿ 35 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಸೇವೆಗಳನ್ನು ಮಾಡಿಕೊಂಡು ಜನರಿಗೆ ಭಕ್ತಾದಿಗಳಿಗೆ ಒಳಿತನ್ನು ಮಾಡ್ತಾ ಇರುವಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರವು ಮುಂದಿನ ದಿನಗಳಲ್ಲೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ, ಈ ಕ್ಷೇತ್ರ ಅತ್ಯದ್ಭುತ ಸಂಗಮ ಕ್ಷೇತ್ರವಾಗಲಿ ಅಂತ ಹೇಳ್ತಾ ಇಲ್ಲಿ ಬರುವ ಭಕ್ತಾದಿಗಳಿಗೆ ಹಾಗೂ ಈ ಕ್ಷೇತ್ರದ ಸಂಸ್ಥಾಪಕರಿಗೆ ಎಲ್ರಿಗೂ ಕೂಡ ಜಡೆಮುನೇಶ್ವರ ಸ್ವಾಮಿಗಳು ಹಾಗೂ ಶನೇಶ್ವರ ಸ್ವಾಮಿಗಳು ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಪ್ರಾರ್ಥಿಸ್ತೇವೆ. ಎಲ್ರಿಗೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ. ಪಣಕನಕಲ್ಲು ಗ್ರಾಮದ ದೇವಮೂಲೆಯಲ್ಲಿರ್ತಕ್ಕಂಥ ಅರ್ಕಾವತಿ, ಕಣ್ವ, ಕುಮುದ್ವತಿ ನದಿಗಳ ಸಂಗಮ ಭೂಮಿನಲ್ಲಿ ಶ್ರೀಮತಿ ವೆಂಕಟಲಕ್ಷ್ಮಮ್ಮ, ವೆಂಕಟರಂಗಯ್ಯ ಮತ್ತು ಮಕ್ಕಳು ಲೋಕೋದ್ಧಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ದೇಗುಲವನ್ನು ನಿರ್ಮಾಣ ಮಾಡಿದ್ರು. ಇದೊಂದು ಪವಿತ್ರವಾದಂತಹ ಸ್ಥಳ. ಜೇನುಕಲ್ಲು ಬೆಟ್ಟದ ತಪ್ಪಲಿನಲ್ಲಿದೆ. ಪರಿಸರದ ನಡುವೆ ದೇವರು ನೆಲೆಸಿದೆ. ವಾರ್ಷಿಕೋತ್ಸವವನ್ನು ಮಾಡ್ಕೊಂಡು ಬಂದಿದ್ದಾರೆ. ಗುರುಗಳು ನಮ್ಮ ಮನಸ್ಸಿಗೆ ನೆನೆಸ್ಕೊಂಡಿದ್ದಾರೆ. ಅರ್ಚಕರಾದಂತ ವೆಂಕಟರಂಗಯ್ಯನವರೇ, ಒಂದೆರಡು ಮಾತಾಡಿ. ನಾವು ಇಲ್ಲಿ ನೆಲೆಯಾಗಬೇಕಾದ್ರೆ ಈ ಅಪ್ಪನ್ನ ಮುನೇಶ್ವರನ್ನೇ ಪೂರ್ತಿ ನಮ್ಮ ನಿಜ ರೂಪದಲ್ಲಿ ನನ್ನ ಕಣ್ಣಿಗೆ ಅವರೇ ಕಂಡ್ರು. 7 ಅಡಿ ಸಪ್ಪನ ರೂಪದಲ್ಲೇ ಕಂಡು 21 ದಿವಸ ನಾವು ಸೇವೆ ಮಾಡುವಾಗೆ ಇವರು ನಮಗೆ ಮುನೇಶ್ವರ ಅಂತಕ್ಕದವರು ನಮಗೆ ಮೈಮೆ ಆದರು. ಆ ಮೈಮೆ ಆದ 6 ತಿಂಗಳಿಗೇನೆ ಪೂರ್ತಿ ಆ ಊರು ತಾವು ಒಂದು ಕಲ್ಪವೃಕ್ಷ ಅಂತಕ್ಕದನ್ನ ಈ ಶನೇಶ್ವರ ಸ್ವಾಮಿ ಒಡೆದು ಮುಡ್ಕೊಂಡು ಇವರು ಸಹಿತ ಅಲ್ಲಿ ನೆಲೆಯಾದರು. ಬಂದು ಭಕ್ತಾದಿಗಳಿಗೂ ಸಹಿತ ಅವ್ರವ್ರ ಕಷ್ಟ ಅಂತಕ್ಕದನ್ನ ಪೂರ್ತಿ ಕಾಪಾಡಿಕೊಂಡು ಇಲ್ಲಿಂದ ತನಕ ಪೂರ್ತಿ ಭಕ್ತರನ್ನ ಕರೆಸ್ಕೊಂಡು ಭಕ್ತರ ಕೈನಲ್ಲಿ ಸೇವೆ ಮಾಡಿಸ್ಕೊಂಡು ಈ ವಾಸಿ ಉತ್ಸವವನ್ನು ಪೂರ್ತಿ ನಡೆಸ್ಕೊಂಡು ಹೋಯ್ತಾವ್ರೆ. ನನ್ನ ಭಕ್ತಾದಿಗಳಿಗೂ ಪೂರ್ತಿ ಆಯುಷು ಆರೋಗ್ಯ ಅಂತಕ್ಕದನ್ನ ಕೊಟ್ಟು ಆ ಶನೇಶ್ವರ ಸ್ವಾಮಿ ಮುನೇಶ್ವರ ಸ್ವಾಮಿ ಕಾಪಾಡಲಿ ಅಂತ 2 ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಲೋಕ ಕಲ್ಯಾಣಾರ್ಥವಾಗಿ ದೇವತಾ ಮಂದಿರವನ್ನು ನಿರ್ಮಾಣ ಮಾಡಿ ಸತತವಾಗಿ 35 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಶ್ರೀಮತಿ ವೆಂಕಟಲಕ್ಷ್ಮಮ್ಮ, ಶ್ರೀ ವೆಂಕಟರಂಗಯ್ಯ ಮತ್ತು ಮಕ್ಕಳ ಸೇವೆ ಅನನ್ಯವಾದದ್ದು. ಸರ್ಕಾರ ಮತ್ತು ಗ್ರಾಮ ಪಂಚಾಯತಿ ಸಂಬಂಧಪಟ್ಟವರು ಭಕ್ತಾದಿಗಳಲ್ಲಿ ಬಂದು ಹೋಗೋದಕ್ಕೆ ರಸ್ತೆಯ ಸಮಸ್ಯೆ ಇದೆ. ಜನಪ್ರತಿನಿಧಿಗಳು ಕೂಡ ಈ ಕಡೆ ನೋಡಿ ಈ ದೇವಸ್ಥಾನಕ್ಕೆ ಬಂದು ಹೋಗೋರಿಗೆ ಒಂದು ರಸ್ತೆಯನ್ನ ಮಾಡಿಸ್ಕೊಡ್ಬೇಕು ಅಂತೇಳಿ ಭಕ್ತರ ಪರವಾಗಿ ನಾನು ವಿನಮ್ರವಾಗಿ ಮನವಿ ಮಾಡ್ತೀನಿ. ಧನ್ಯವಾದಗಳು. ಪಣಕನಕಲ್ಲು ಶನೇಶ್ವರ ಜಡೆಮನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ರಂಗಮ್ಮನವರು ಈ ದೇವಸ್ಥಾನದ ಪೂರ್ಣತೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ಮಾತಾಡಿ ರಂಗಮ್ಮನವರು. ನಾವು ಬಂದ 5 ವರ್ಷ ಆಯ್ತು ಅಣ್ಣ. ಪರವಾಗಿಲ್ಲ, ನಾವು ಬಂದ್ಮೇಲೆ ನಮ್ಗೇನೋ ದೇವ್ರು ಭಗವಂತ ಒಳ್ಳೇದು ಮಾಡವನೆ. ನಾವು ನಂಬಿದೀವಿ ದೇವ್ರನ್ನ. ಚೆನ್ನಾಗಾಯ್ತದೆ ಅಣ್ಣ, ಪರವಾಗಿಲ್ಲ. ನಾವು ತಿರುಮಲಿಯಿಂದನೇ ಬರ್ತೀವಿ ಅಣ್ಣ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.